ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಭಾಗ 1ರಿಂದ ಭಾಗ 3 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅನುಬಂಧ ಭಾಗ 4. ಹಸಿರು ತಂಬೆಲರನ್ನು ತುಂಬಿ ಕಂಗೊಳಿಸುತ್ತಿದೆ ಚಪ್ಪರ. ಚಪ್ಪರದ ಅಲ್ಲಲ್ಲಿ ತೂಗುತ್ತಿರುವ ಎಲೆ ಹಸಿರು ಬಣ್ಣದ ಮಾವಿನ ಎಲೆಗಳಿಂದ ತುಂಬಿದ ಕೆಂಪು ಹೂಗಳೊಂದಿಗಿನ ಗೊಂಚಲು. ಮಲ್ಲಿಗೆ, ಸಂಪಿಗೆ, ಕೆಂಪು ಹಳದಿ ಹೂಗಳಿಂದ ಗಮಗಮಿಸುತ್ತಾ ಅಲಂಕೃತಗೊಂಡಿರುವ ಚಪ್ಪರದಲ್ಲಿ ಶಾಸ್ತ್ರಗಳು ಸಂಗವಾಗಿ ಸಾಗಿದೆ. ಕಾಶಿ ಯಾತ್ರೆಗೆ ಹೊರಟಿರುವ ಗಂಡು ಚಂದನ್ ದುಗುಡದಲ್ಲಿ ನಿಂತಿದ್ದರೆ ಅವನ ಕಾಲ ಬಳಿಯಲ್ಲಿ ಕುಸಿದು ಕುಳಿತ ಸುನೀತಾರವರು, ನನ್ನ ಮಗಳ ಕೈ ಹಿಡಿದು ನಿಮ್ಮ ಪತ್ನಿಯಾಗಿ ಸ್ವೀಕರಿಸಿ ಅವಳ ಕನ್ಯತ್ವ ಕಳೆದು ಹೆಣ್ಣು ಎತ್ತ ನಮ್ಮ ಜನ್ಮ ಪಾವನವನ್ನಾಗಿ ಮಾಡಿ ಎಂದು ಕಂಬನಿ ತುಂಬಿ ಬೇಡಿದರು. ಚಂದನ್ ಕಾಲಿಡಿದು ಬೇಡುತ್ತಿರುವ ತಾಯಿಯ ನೋವು ಅರ್ಥವಾಗುತ್ತಿತ್ತು. ರಾತ್ರಿ ನಡೆದ ಸುನೀತಾರವರೊಂದಿಗಿನ ಮಾತುಕತೆ ನೆನೆದು ಕನಲಿ ಹೋದ. ಕಣ್ಮುಚ್ಚಿ ತೆರೆದು ದೀರ್ಘಶ್ವಾಸ ಹೊರದಬ್ಬಿದ ಚಂದನ್ ಬಾಗಿ ಕೈ ಹಿಡಿದು ಅವರನ್ನು ನಿಲ್ಲಿಸಿಕೊಂಡು, ನೀವು ಹಿರಿಯರು, ಈ ರೀತಿ ಬೇಡುವುದು ಸರಿಯಲ್ಲ ಎಂದು ಮುಜುಗರ ತುಂಬಿಕೊಂಡು ನುಡಿದ. ಸುತ್ತಲೂ ನೆರೆದವರು ಇಬ್ಬರನ್ನು ನೋಡುತ್ತಾ ಜೋರಾಗಿ ನಕ್ಕರು. ಅವರ ನಗು ಚಂದನ್ ಮತ್ತು ಸುನೀತಾರವರನ್ನು ತಮ್ಮ ಆಲೋಚನೆಗಳಿಂದ ವಾಸ್ತವಕ್ಕೆ ಮರಳಿಸಿತು. ಚಂದನ್ ತಂದೆ ರಾಮಪ್ಪರವರು, ಬೀಗರು ತುಂಬ ಎಮೋಷ್ನಲ್ ಅಂತ ಕಾಣುತ್ತೆ, ಇಷ್ಟೊಂದು ಬೇಡುವ ಅವಶ್ಯಕತೆ ಇಲ್ಲ ಬೀಗರೆ, ನಮ್ಮುಡುಗ ಎಂದಿಗೂ ನಿಮ್ಮ ಅಳಿಯಾನೆ ಎಂದು ಹೇಳಿ ತುಸುನಕ್ಕರು. ಅವರ ಮಾತಿಗೆ ಜಾನಕಿರವರು ಸುನೀತಾರವರ ಬಳಿಗೆ ನಡೆದು, ಸುನೀತಾರವರೇ, ಯಾಕಿಷ್ಟು ಎಮೋಷ್ನಲ್ ಆಗಿದ್ದೀರಿ? ಮಗಳನ್ನು ಮದುವೆ ಮಾಡಿ ಕಳುಹಿಸುವುದು ಸಂತೋಷದ ಜೊತೆಯಲ್ಲಿ ಕಣ್ಣೀರು ತರಿಸುವ ಸಂಭ್ರಮದ ಕ್ಷಣ ಎಂಬುವುದು ಎಲ್ಲ ಹೆಣ್ಣು ಹೆತ್ತವರಿಗೂ ತಿಳಿದಿದೆ. ಅದಕ್ಕಾಗಿ ನೋಡಿ, ನಮ್ಮ ಮಗಳನ್ನು ನಿಮ್ಮ ಮನೆಗೆ ಕಳುಹಿಸುವ ಏರ್ಪಾಡು ಮಾಡಿದ್ದೇವೆ ಎಂದು ಅವರ ಕೈ ಹಿಡಿದರು. ಧನುಷ್, ಅಮ್ಮ, ನೀವು ಬೇಡುತ್ತಿರುವುದು ನೋಡಿದರೆ ಭಾವ ನಿಜವಾಗಿ ಕಾಶಿ ಯಾತ್ರೆಗೆ ಹೊರಟಿದ್ದಾರೇನೋ ಎನ್ನುವಂತಿದೆ. ನಮ್ಮ ಅತ್ತೆ ನಾನು ಕಾಶಿ ಯಾತ್ರೆಗೆ ಹೋಗುವುದನ್ನು ತಡೆಯದೆ ನಿನ್ನ ಬಳಿಯಲ್ಲಿಯೇ ಭರವಸೆ ನೀಡುತ್ತಿದ್ದಾರೆ. ಹೀಗಾದರೆ ನಾನು ಕಾಶಿಗೆ ನಿಜವಾಗಿ ಹೋಗ್ತೇನೆ ಎಂದು ತುಟಿ ಉಬ್ಬಿಸಿ ಉಸಿಗೋಪ ನಟಿಸಿದ. ಧನುಷ್ ತಂದೆ ನಾಗೇಶ್ ರವರು, ಬೀಗರೆ, ನಮ್ಮ ಮಗ ಕಾಶಿಗೆ ಹೋಗ್ತಾನಂತೆ, ಹೋಗಲೇ ಬಿಡಿ, ನಮ್ಮದೇನೂ ಅಭ್ಯಂತರವಿಲ್ಲ. ನಿಮ್ಮ ಹುಡುಗಿಗೆ ಇನ್ನೂ ಒಳ್ಳೆಯ ಹುಡುಗನನ್ನು ಹುಡುಕಿಕೊಡುವ ಜವಾಬ್ದಾರಿ ನಮ್ಮದು ಎಂದು ಹೇಳಿ ವಾರೆ ನೋಟದಲ್ಲಿ ಮಗನ ಕಡೆಗೆ ನೋಡಿದರು. ಅಪ್ಪ ಎಂದು ಧನುಷ್ ಪೆಚ್ಚಾದ ಮುಖವನ್ನು ನೋಡಿ ಅಲ್ಲಿದ್ದವರೆಲ್ಲ ನಗೆ ಕಡಲಿನಲ್ಲಿ ಮುಳುಗಿದರು. ಚಂದನ್ ಕತ್ತೆತ್ತಿ ಧನುಷ್ ಕಡೆಗೆ ನೋಡಿದ. ಸಂತೋಷವನ್ನು ಮುಖದಲ್ಲಿ ಹೊದ್ದು 1000 ಕನಸುಗಳನ್ನು ಅಂಗೈಯಲ್ಲಿರಿಸಿ ಪ್ರೀತಿಯ ಸವಿಸವಿಯುವ ಕ್ಷಣಕ್ಕಾಗಿ ಕಾಯುತ್ತಿರುವ ಧನುಷ್ ವರ್ಷಿಣಿಯ ಪ್ರೀತಿ ನನ್ನದೊಂದು ನಿರ್ಧಾರದ ಮೇಲೆ ನಿಂತಿದೆ ಎಂಬುವುದನ್ನು ಮನಗಂಡ. ನಿಧಾನವಾಗಿ ನಿಟ್ಟುಸಿರು ಬಿಟ್ಟು ಸುನೀತಾರವರ ಕಡೆಗೆ ತಿರುಗಿ ಅವರ ಕೈ ಹಿಡಿದು, ನಿಮ್ಮ ಇಷ್ಟದಂತೆ ಆಗಲಿ ಎಂದು ನುಡಿದ. ಚಂದನ್ ಆತಂಕ, ಅಂಜನಾನ ನೆನೆದು. ಎಲ್ಲರೂ ಮದುವೆಯ ಸಂಭ್ರಮದಲ್ಲಿ ನಳನಳಿಸುತ್ತಿದ್ದರು. ಆತಂಕದ ಕಡಲಲ್ಲಿ ಮುಳುಗಿ ಚಡಪಡಿಸುತ್ತಿದ್ದದ್ದು ಸುನೀತಾರವರು. ಈಗ ಚಂದನ್ನಿಂದ ಬಂದಂತಹ ನಿಮ್ಮಿಷ್ಟದಂತೆ ಆಗಲಿ ಎನ್ನುವ ನುಡಿ ಸುನೀತಾರವರ ಮನೆಗೆ ತಂಪೇರಿತು. ಹೊಸ ಹುಮ್ಮಸ್ಸಿನಿಂದ ಗಟ್ಟಿಯಾಗಿ ಚಂದನ್ ಕೈ ಹಿಡಿದು, ತುಂಬ ಧನ್ಯವಾದಗಳು ಅಳಿಯಂದ್ರೆ, ನಿಮ್ಮ ಮಾತಿನಿಂದ ನಮ್ಮ ಮನೆಯ ಬೆಳಕು ಮತ್ತಷ್ಟು ಪ್ರಕಾಶವಾಯಿತು ಎಂದು ಇಷ್ಟುವರೆಗೂ ತಡೆ ಹಿಡಿದು ಈಗ ಜಾರಿದ ಕಂಬನಿ ತೊಳೆದುಕೊಂಡರು. ಇಬ್ಬರ ನಡುವಿನ ಆತ್ಮೀಯತೆ ಎಂದುಕೊಂಡು ನೋಡಿದ ಜಾನಕಿರವರು, ನೀವು ನಿಮ್ಮ ಅಳಿಯನ ಒಪ್ಪಿಗೆ ಪಡೆದು ಬಿಟ್ಟರಿ ಸುನೀತಾರವರೇ. ನಾವೀಗ ಕಾಶಿ ಯಾತ್ರೆಗೆ ಹೊರಟಿರುವ ನಮ್ಮ ಅಳಿಯರನ್ನು ತಡೆದು ಅವರ ಒಪ್ಪಿಗೆ ಪಡೆಯಬೇಕು. ಇಲ್ಲದೆ ಹೋದರೆ ನಮ್ಮ ಅಳಿಯಂದ್ರು ಕಾಶಿಗೆ ಹೋಗಿಬಿಡುತ್ತಾರೆ ಎಂದು ನಕ್ಕು ಧನುಷ್ ಕಡೆಗೆ ನೋಡಿದರು. ಧನುಷ್ ತಲೆ ಕೆರೆದುಕೊಂಡು ನಿಧಾನವಾಗಿ, ನಾನು ಕಾಶಿ ರಾಮೇಶ್ವರಕ್ಕೆ ಒಬ್ಬನೇ ಹೋಗುವುದಿಲ್ಲ ಅತ್ತೆ, ವರ್ಷಿಣಿಯನ್ನು ಕರೆದುಕೊಂಡು ನಮ್ಮ ಮಕ್ಕಳೊಂದಿಗೆ ಹೋಗ್ತೇನೆ ಎಂದು ಪಿಸು ನುಡಿದ. ನಾಗೇಶ್ ರವರಿಗೆ ಮಗನ ಮಾತು ಕೇಳಿಸಿತು. ಮೃದುವಾಗಿ ಕೆನ್ನೆ ಹಿಂಡಿದವರು, ಆತುರಗಾರ ಆಗಿದ್ದೀಯ ಧನು ಎಂದು ನಕ್ಕರು. ಅವನು ಕಿರುನಗೆ ಸೂಸಿ ತುಟಿಯಂಚಿನಲ್ಲಿ ನಗು ಮೂಡಿಸಿದ. ರಾಮಪ್ಪ ಜಾನಕಿರವರು ಒಟ್ಟಾಗಿ ಧನುಷ್ ಬಳಿಯಲ್ಲಿ ಕಾಶಿಯಾತ್ರೆಯ ಶಾಸ್ತ್ರವನ್ನು ಮುಗಿಸಿ ಮದುವೆ ಚಪ್ಪರಕ್ಕೆ ಬರುವಂತೆ ಕೇಳಿದರು. ಧನುಷ್ ಮತ್ತು ಚಂದನ್ ಇಬ್ಬರು ದಿಬ್ಬಣದಲ್ಲಿ ಒಳಗಿನ ಮದುವೆ ಚಪ್ಪರದ ಕಡೆಗೆ ನಡೆದರು.
ಪ್ರತಿ ಹೆಜ್ಜೆ ಮುಂದಿರಿಸುವಾಗ ಚಂದನ್ ಚಡಪಡಿಸಿ ಹೋದ. ರಾತ್ರಿ ನಾನು ಕಳುಹಿಸಿದ ಕಾಗದ ಅಂಜನಾಗೆ ತಲುಪಿದೆ ಇಲ್ಲವೇ? ಅವರು ಯಾವುದೇ ತೀರ್ಮಾನ ಇನ್ನೂ ತಿಳಿಸಲಿಲ್ಲ. ಒಂದು ವೇಳೆ ಅವರು ಹಸೆಮಣೆಗೆ ಬಾರದೆ ಉಳಿದರೆ ಧನುಷ್ ಮತ್ತು ವರ್ಷಿಣಿಯ ಮದುವೆಗೆ ಅಡ್ಡಿಯಾಗುವ ಸಂಭವವೇ ಹೆಚ್ಚು ಎನ್ನುವ ಆತಂಕ ತುಂಬಿಕೊಂಡು ಹಸೆಮಣೆ ಏರಿದ. ಸರ್ವಾಲಂಕಾರ ಭೂಷಿತಳಾಗಿ ಹಸೆಮಣೆ ಏರಲು ಕುಳಿತಿರುವ ಅಂಜನಾ ಹೃದಯದ ಬಡಿತ ಏರುಪೇರಾಗಿ ಹೋಗಿತ್ತು. ಗಟ್ಟಿ ಮನಸ್ಸು ಮಾಡಿ ಮದುವೆಗೆ ಸಿದ್ಧಳಾಗಿದ್ದವಳಿಗೆ ರಾತ್ರಿ ನೋಡಿದ ನೋಟದ ಹಿಂದಿನ ನೋವಿನ ಅರ್ಥ ಹುಡುಕಾಡಿ ಸೋತಿದ್ದಳು. ಆದಿತ್ಯ, ಯಾಕೆ ಹೀಗೆ ನನ್ನ ಕಾಡುತ್ತಿದ್ದೀರಿ? ನನ್ನ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಎನ್ನುವಂತೆ ನಿರ್ದಾಕ್ಷಿಣ್ಯವಾಗಿ ನಡೆದುಕೊಂಡು ನಾನೊಂದು ಗಟ್ಟಿ ನಿರ್ಧಾರ ಮಾಡುವ ಸಮಯಕ್ಕೆ ನನ್ನ ಕಣ್ಣೆದುರು ಬಂದು ಪ್ರೀತಿಯ ಮಹಾಪುರವನ್ನೇ ಸುರಿಸಿ ನನ್ನ ನಿರ್ಧಾರವನ್ನೇ ಬುಡಮೇಲು ಮಾಡಲು ಹೊರಟಿದ್ದೀರಿ. ಯಾಕಿಂತಹ ತೊಳಲಾಟಕ್ಕೆ ನನ್ನ ನೂಕಿದ್ದೀರಿ ಎಂದು ಹೃದಯ ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ತೊಳಲಾಡುತ್ತಿದ್ದಳು. ಬಾರದ ನಗುವನ್ನು ಮುಖದಲ್ಲಿ ಹೊದ್ದು ಚಂದನ್ ಕಡೆಗೆ ನೋಡಿ ಕೂಡ ನೋಡಲಾಗದೆ ರಿಸೆಪ್ಷನ್ ಮುಗಿಸಿದ ಅಂಜನಾ ತನ್ನ ಅಸಹಾಯಕತೆಯನ್ನು ಚಂದನ್ಗೆ ತಿಳಿಸಿ ಅವರ ಬಳಿ ಕ್ಷಮೆ ಕೇಳಿ ಅವರಿಗೆ ಒಪ್ಪಿಗೆ ಇಲ್ಲದೆ ಇದ್ದರೆ ಮದುವೆ ನಿಲ್ಲಿಸಿ ಬಿಡೋಣ ಎಂದುಕೊಂಡು ಬಾಲ್ಕನಿಯಲ್ಲಿ ನಿಂತು ಯೋಚಿಸಿ ತನ್ನ ರೂಮಿನಿಂದ ಹೊರಬಂದು ಚಂದನ್ ರೂಮಿನ ಕಡೆಗೆ ಧಾವಿಸುವ ಸಮಯಕ್ಕೆ ಎದುರಾದ ಆದಿತ್ಯ ಕಣ್ಣಿನಲ್ಲಿ ಒಲವಿನ ಮಹಾಪುರವನ್ನೇ ತುಂಬಿಕೊಂಡು, ಕೊನೆಗೂ ನನ್ನ ತೊರೆದು ಮದುವೆ ಆಗುವ ನಿರ್ಧಾರ ಮಾಡಿಬಿಟ್ಟಿಯಾ ಅಂಜನಾ? ಒಮ್ಮೆ ನನ್ನೆದುರು ನಿಂತು ನಿನ್ನ ಪ್ರೀತಿಯ ನಿವೇದನೆ ಮಾಡಲಿಲ್ಲ ಎಂದು ಹೇಳಿ ಕೆಂಪು ಗುಲಾಬಿ ಹೂ ಗುಚ್ಛಗಳನ್ನಿಟ್ಟು ಮಿಂಚಿ ಮರೆಯಾದ. ಅಂಜನಾ ಕಂಡಿದ್ದು ಕನಸ ಎಂದುಕೊಂಡು ಭ್ರಾಂತಿಗೆ ಬಿದ್ದಂತೆ ನಿಂತು ಬಿಟ್ಟಳು. ಕನಸು ಎಂದುಕೊಳ್ಳೋಣ ಎಂದರೆ ಕೈಯಲ್ಲಿ ಹಿಡಿದಿದ್ದ ಹೂಗುಚ್ಛ ವಾಸ್ತವ ಎನ್ನುವುದನ್ನು ತೋರ್ಪಡಿಸಿತ್ತು. ಕ್ಷಣದಲ್ಲಿ ನಡೆದ ಘಟನೆಗೆ ಒತ್ತಡಕ್ಕೆ ಸಿಲುಕಿ ನಲಗಿ ಹೋದ ಅಂಜನಾ, ಏನು ಆದಿತ್ಯ ಅವರ ಉದ್ದೇಶ? ಯಾಕೆ ನನ್ನೆದುರು ನಿಂತು ಅಂತಹ ಮಾತನಾಡಿ ಮರೆಯಾದದ್ದು ಎಂದು ರಾತ್ರಿಯೆಲ್ಲ ಯೋಚಿಸಿ ಹೈರಾಣಾಗಿ ಹೋಗಿದ್ದಳು. ಈಗ ಹಸೆಮಣೆ ಏರುವ ಸಮಯ ಹತ್ತಿರ ಸಮೀಪಿಸುತ್ತಿದೆ. ನನ್ನನ್ನು ಗೊಂದಲದಲ್ಲಿ ನೂಕಿ ಎಲ್ಲೋ ಕುಳಿತಿರುವವನ ನೆನೆದು ಕೋಪ, ಹತಾಶೆ, ನೋವು ತುಂಬಿಕೊಂಡಿದೆ. ಆ ಸಮಯಕ್ಕೆ ರಾತ್ರಿ ಚಂದನ್ ಕಳುಹಿಸಿದ ಪತ್ರ ನೆನಪಾಯಿತು. ತಟ್ಟನೆ ಎದ್ದು ತನ್ನ ಹಾಸಿಗೆ ಕೆಳಗೆ ಇಟ್ಟಿದ್ದ ಪತ್ರ ಕೈಯಲ್ಲಿ ಹಿಡಿದು ಓದಲು ಪ್ರಾರಂಭಿಸಿದಳು. ಅಂಜನಾ, ನಿಮ್ಮ ಪ್ರೀತಿಯ ಕನಸು ಕೈಗೆ ಸಿಗಲಿಲ್ಲ ಎಂಬುವುದು ತಿಳಿದು ನನಗೂ ಬೇಸರವಾಯಿತು. ಆದರೆ ಈಗ ನಾವು ಪರಿಸ್ಥಿತಿಯ ಕೈಗೊಂಬೆಗಳು. ಧನುಷ್ ವರ್ಷಿಣಿಯ ಪ್ರೀತಿ ನಿಮ್ಮ ಪ್ರೀತಿ ಸಿಗಲಿಲ್ಲ ಎನ್ನುವ ಕಾರಣದಿಂದ ಮುರಿದು ದೂರಾಗದಂತೆ ಕಾಪಾಡುವುದು ಕೂಡ ಈಗ ನಿಮ್ಮ ಕೈಯಲ್ಲಿದೆ. ಹಾಗೆಂದು ನಿಮಗೆ ಒತ್ತಡ ಇಲ್ಲ. ನಿಮ್ಮ ನಿರ್ಧಾರ ಗೌರವಿಸುತ್ತೇನೆ. ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನಾನದಕ್ಕೆ ಬದ್ಧ ಎಂಬ ಚಂದನ್ ಬರೆದ ಸಾಲುಗಳನ್ನು ಓದಿದ ಅಂಜನಾ ಕಣ್ಣು ತುಂಬಿಕೊಂಡಿತು. ಹಾಸಿಗೆಯಲ್ಲಿ ಹಾಗೆಯೇ ಕುಸಿದು ಕುಳಿತಳು. ಚಂದನ್, ನಿಮ್ಮಂತಹ ಸಹೃದಯಿಗೆ ನಾನು ಸರಿಯಾದ ಜೋಡಿಯಲ್ಲ ಎಂದು ಜಾರಲು ಹೊರಟಿದ್ದ ಕಂಬನಿ ತುದಿ ಬೆರಳಿನಲ್ಲಿ ತೊಡೆದುಕೊಂಡಳು. ಹೊರಗೆ ವಾದ್ಯಗೋಷ್ಠಿಯ ಸದ್ದಾದಾಗ ಹಸೆಮಣೆಗೆ ವರನನ್ನು ಕರೆತರಲಾಗಿದೆ ಎಂಬುದು ತಿಳಿಯಿತು. ಇಷ್ಟರವರೆಗೂ ಗಂಡು ಕರೆಯುವ ಶಾಸ್ತ್ರಕ್ಕೆ ಹೋಗಿದ್ದ ನೆಂಟರ ಗುಂಪಿನ ಕೆಲವರು ಅಂಜನಾ ರೂಮಿನ ಕಡೆಗೆ ಬರುವುದು ತಿಳಿಯಿತು. ನಗುವಿನ ಕಲವರ ಸಮೀಪಿಸಿದಂತೆ ಅಂಜನಾ ಜೀವ ಇನ್ನಿಲ್ಲದಂತೆ ಒದ್ದಾಡಿತು. ಸ್ನೇಹಿತೆಯರು ಮತ್ತು ಹಿರಿಯರಿಬ್ಬರು ಅಂಜನಾಳನ್ನು ಸುತ್ತುವರೆದು ಕೀಟಲೆಯ ಮಾತುಗಳನ್ನು ಶುರು ಮಾಡಿದರು. ತನ್ನ ಬದುಕಿನ ಮುಖ್ಯ ಘಟ್ಟದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗದೆ ಕಲ್ಲಿನಂತೆ ಕುಳಿತಿದ್ದಳು. ಹೆಣ್ಣನ್ನು ಕರೆತನ್ನಿ ಎನ್ನುವ ಕೂಗು ಹೊರಗಿನಿಂದ ಕೇಳಿ ಬಂದಾಗ ಗಂಗಾರವರು ಅಂಜನಾ ಕೆನ್ನೆಯ ಮೇಲೆ ದೃಷ್ಟಿ ಬೊಟ್ಟಿಟ್ಟು, ನಿನ್ನ ಬದುಕು ಹಸನಾಗಲಿ ಮಗಳೇ, ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರುವಂತಳಾಗು ಎಂದು ಹಾರೈಸಿ ಕೈ ಹಿಡಿದು ಹೊರಗೆ ಕರೆದುಕೊಂಡು ನಡೆದರು. ಭಾವನೆಗಳ ಆವೇಗಕ್ಕೆ ಸಿಲುಕಿದ ಅಂಜನಾ ಒಂದೊಂದು ಹೆಜ್ಜೆ ಮುಂದಿರಿಸುವಾಗ ಸುತ್ತಲೂ ಯಾರೋ ತನಗಾಗಿ ಪರಿತಪಿಸುತ್ತಿರುವಂತೆ ಭಾಸವಾಗಿ ಹಸೆಮಣೆ ಏರಿ ನಿಂತಳು. ಅಂತರ್ಪಟದ ಒಂದು ಕಡೆ ಚಂದನ್ ಚಡಪಡಿಕೆಯಾದರೆ ಮತ್ತೊಂದು ಕಡೆ ಅಂಜನಾ ಚಡಪಡಿಕೆ ಮತ್ತೊಂದು ರೀತಿಯಲ್ಲಿ ಸಾಗಿತ್ತು. ಜೀರಿಗೆ ಬೆಲ್ಲದ ಶಾಸ್ತ್ರ ಮುಗಿಸಿ ಮುಸುಕಿನ ಪರದೆ ಸರಿಯುವ ಸಮಯಕ್ಕೆ
ಇಬ್ಬರ ಹೃದಯದ ಬಡಿತವೋ ವಾದ್ಯಗೋಷ್ಠಿಯೊಂದಿಗೆ ಸೇರಿ ಹೋಗಿತ್ತು. ಚಂದನ್ ಕೈಯಲ್ಲಿ ಮಾಂಗಲ್ಯವನ್ನಿರಿಸಿದ ಪುರೋಹಿತರು ಗಟ್ಟಿಮೇಳ ಗಟ್ಟಿಮೇಳ ಎಂದು ಕೂಗುವ ಸಮಯಕ್ಕೆ ನಡುಗುವ ಕೈಗಳಿಂದ ಚಂದನ್ ತಾಳಿಯನ್ನು ನಿಧಾನವಾಗಿ ಅಂಜನಾ ಕುತ್ತಿಗೆಯ ಬಳಿಗೆ ತೆಗೆದುಕೊಂಡು ಹೋಗಿದ್ದ. ಒಮ್ಮೆ ಅಂಜನಾ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದ ಚಂದನ್ಗೆ ಅವಕಾಶವೇ ಸಿಗದಂತಾಗಿ ತನ್ನ ಹೆಸರಿನ ಮಾಂಗಲ್ಯವನ್ನು ಅಂಜನಾ ಕರುಳಿಗೆ ಕಟ್ಟಿದ್ದ. ಇತ್ತ ಧನುಷ್ ವರ್ಷಿಣಿಯ ಮದುವೆ ಕೂಡ ಸಂಗವಾಗಿ ಸಾಗಿತ್ತು. ಪುರೋಹಿತರು ತಿಳಿಸಿದಂತೆ ಮಾಂಗಲ್ಯ ಪೂಜೆ ಮುಗಿಸಿ ಬೆರಳಲ್ಲಿ ಬೆಸಿಗೆ ಬೆಸೆದು ಅಂಜನಾ ಸೆರಗಿನ ತುದಿಯನ್ನು ಚಂದ್ರನ ವಸ್ತ್ರದೊಂದಿಗೆ ಬೆಸೆದು ಅಗ್ನಿಕುಂಡ ಸುತ್ತುವಾಗ ಕೂಡ ಒಬ್ಬರ ಮುಖವನ್ನು ಒಬ್ಬರು ನೋಡಲಿಲ್ಲ. ಸಪ್ತಪದಿಗೆ ಹೆಜ್ಜೆ ಇರಿಸುವಾಗ ಪುರೋಹಿತರು ಹೇಳುವ ಸಾಲುಗಳನ್ನು ಹೇಳುತ್ತಾ ಕೊನೆಯ ಹೆಜ್ಜೆಗೆ ಕಣ್ಣೆತ್ತಿ ಅಂಜನಾ ಮುಖಭಾವವನ್ನು ನೋಡಿದನು. ಈಗಲೋ ಆಗಲೋ ಬೀಳುವಂತಾಗಿದ್ದ ಅಂಜನಾನ ಕಂಡವನು ತಟ್ಟನೆ ಎದ್ದು ನಿಂತು ಇನ್ನೇನು ಉರುಳಿ ಹೋದಳು ಎನ್ನುವಂತಾದ ಅಂಜನಾ ಭುಜಕ್ಕೆ ತನ್ನ ಆಸರೆಯನ್ನು ನೀಡಿ ಹೊರಗಿಸಿಕೊಂಡ ಚಂದನ್ ಎದೆಯ ಮೇಲೆ ಒರಗಿ ಬಿದ್ದು ಬಿಟ್ಟಳು ಅಂಜನಾ. ಶಾಸ್ತ್ರಗಳನ್ನು ನೋಡುತ್ತಾ ಕಣ್ತುಂಬಿಕೊಂಡಿದ್ದ ಸುನೀತಾರವರು ಅಂಜನಾಗೆ ಚಂದನ್ ಆಸರೆ ನೀಡಿ ಒರಗಿಸಿಕೊಂಡಾಗ ಕಾಣದೆ ದೇವರಿಗೆ ಮನದಲ್ಲಿಯೇ ನಮಿಸಿ ಚಂದನ್ ಬಳಿಗೆ ನಡೆದು ಆಯಾಸ ಮಾಡಿಕೊಂಡಿದ್ದಾಳೆ, ಬನ್ನಿ ರೂಮಿಗೆ ಕರೆದುಕೊಂಡು ಹೋಗೋಣ ಎಂದರು. ಜಾನಕಿರವರು, ಚಂದನ್, ಈಗ ಅಂಜನಾ ನಮ್ಮ ಮನೆಯ ಸೊಸೆ, ನಿನ್ನ ರೂಮಿಗೆ ಕರೆದುಕೊಂಡು ಹೋಗಪ್ಪ, ನಾವು ಇಲ್ಲಿಯ ಶಾಸ್ತ್ರಗಳನ್ನು ಮುಗಿಸಿ ಬರ್ತೇವೆ ಎಂದು ಹೇಳಿ ಸುನೀತಾರವರ ಕೈ ಹಿಡಿದು, ನೀವು ಗಾಬರಿಯಾಗಬೇಡಿ, ನಾನವರ ಜೊತೆ ಇರ್ತೇನೆ, ನೀವು ಇಲ್ಲಿಯ ಕಾರ್ಯಗಳನ್ನು ನೋಡಿಕೊಳ್ಳಿ ಎಂದು ಹೇಳಿ ಚಂದನ್ ಜೊತೆಯಲ್ಲಿ ನಡೆದರು. ಎಲ್ಲರೂ ಗಾಬರಿಯಿಂದ ಇದ್ದರು. ಜಾನಕಿರವರ ಮಾತುಗಳು ಎಲ್ಲರಿಗೂ ತುಸು ಆತಂಕ ಕಡಿಮೆ ಮಾಡಿತು. ಧನುಷ್ ವರ್ಷಿಣಿ ಗೊಂದಲದಲ್ಲಿ ನಿಂತಿದ್ದರೆ ಸುನೀತಾರವರು ಜಾನಕಿರವರ ಮಾತಿಗೆ ಸರಿ ಎಂದು ಒಪ್ಪಿಗೆ ನೀಡಿದಾಗ ನಿರಮ್ಮಳರಾದರು. ಚಂದನ್ ತಪ್ಪು ಮಾಡಿದೇನಾ ಎಂದು ತಿಳಿಯದೆ ಚಡಪಡಿಸಿ ಹೋದ. ನಿಧಾನವಾಗಿ ಅಂಜನಾಳನ್ನು ಎತ್ತಿಕೊಂಡು ವರನ ಕೋಣೆಗೆ ನಡೆದಿದ್ದ. ಜಾನಕಿರವರ ಸಹಾಯದಿಂದ ಅಂಜನಾಳನ್ನು ಹಾಸಿಗೆಯಲ್ಲಿ ಮಲಗಿಸಿ ತುಸು ಗಾಳಿ ಬೀಸುತ್ತಾ ದಿಗಳಿನಲ್ಲಿ ಕುಳಿತಿದ್ದ. ಜಾನಕಿರವರು ಮಗನ ತಲೆಯನ್ನು ನಿವರಿಸಿ, ಏನೂ ಆಗಲ್ಲ ಚಂದನ್, ಶಾಸ್ತ್ರಗಳು ಓಡಾಟಕ್ಕೆ ಕೆಲವೊಮ್ಮೆ ಹೀಗೆ ಆಗುವುದುಂಟು. ಅಂಜನಾ ನಿನ್ನೆ ಪೂರ ಸರಿಯಾಗಿ ಊಟ ಮಾಡಿದ ಹಾಗಿಲ್ಲ, ಹಾಗಾಗಿ ಇಷ್ಟು ಆಯಾಸವಾಗಿದ್ದಾಳೆ. ಈಗ ನೀನು ಜೊತೆಯಲ್ಲಿದ್ದು ಸುಧಾರಿಸು ಎಂದು ಕೊನೆಯ ಸಾಲುಗಳನ್ನು ನಕ್ಕು ಹೇಳಿ ಹೊರಗೆ ನಡೆದರು. ಚಂದನ್ಗೆ ಏನು ಮಾಡಬೇಕು ಎಂಬುವುದು ತೋಚದಂತಾಯಿತು. ನಿನ್ನೆ ಚಂದನ್ ರಿಸೆಪ್ಷನ್ಗೆ ತಯಾರಾಗದೆ ಚಡಪಡಿಸುತ್ತಾ ಅಂಜನಾ ಪ್ರೀತಿಸಿದ ಹುಡುಗ ಯಾವ ಸಮಯಕ್ಕೆ ಬರುವುದು ಎಂಬುವುದನ್ನೇ ತಿಳಿಸಲಿಲ್ಲ ಎಂದು ಶತಪಥ ಹಾಕುತ್ತಿದ್ದವನ ಬಳಿಗೆ ಬಂದ ಸುನೀತಾರವರು, ನಿಮ್ಮ ಬಳಿ ಮಾತನಾಡಬೇಕಿತ್ತು ಎಂದು ತಿಳಿಸಿ ಹೇಳಿದ ವಿಷಯಗಳನ್ನು ಮನದಲ್ಲಿ ಪುನಃ ಸ್ಮರಣೆ ಮಾಡಿಕೊಂಡ. ಸುನೀತಾರವರು, ಚಂದನ್, ನೀವು ಯಾಕಿನ್ನೂ ಮದುವೆಗೆ ತಯಾರಾಗಿಲ್ಲ ಎಂಬುದು ತಿಳಿಯಿತು. ಅಂಜನಾ ತನ್ನ ಪ್ರೀತಿಯನ್ನು ಕಳೆದುಕೊಂಡಿದ್ದಾಳೆ. ಈಗ ನಿಮ್ಮೊಂದಿಗೆ ಮಾಡಿಕೊಂಡಿರುವ ಒಪ್ಪಂದಕ್ಕೆ ಸಿಲುಕಿ ನಲಗುತ್ತಿದ್ದಾಳೆ. ನೀವವಳ ಕೈ ಬಿಡುವುದಿಲ್ಲ ಎನ್ನುವ ನಂಬಿಕೆ ಇರಿಸಿ ನಾನು ನಿಮ್ಮ ಬಳಿ ಬಂದಿದ್ದೇನೆ. ದಯಮಾಡಿ ನನ್ನ ಮಗಳ ಕೈ ಬಿಡಬೇಡಿ. ಅವಳು ಅವರ ಬಾಸ್ನನ್ನು ಪ್ರೀತಿಸಿದಳೇ ಹೊರತು ಎಂದಿಗೂ ಹದ್ದು ಮೀರಿ ನಡೆದುಕೊಂಡಿಲ್ಲ ಎಂದು ಮಾತು ಮುಂದುವರಿಸುವುದರಲ್ಲಿ ಚಂದನ್, ಆಂಟಿ ಪ್ಲೀಸ್, ಅಷ್ಟು ಚೀಪಾಗಿ ಯೋಚಿಸುವ ಹುಡುಗ ನಾನಲ್ಲ ಎಂದನು. ಸುನೀತಾರವರು ಜಾರುತ್ತಿದ್ದ ಕಂಬನಿಯನ್ನು ತೊಡೆದುಕೊಂಡು, ತುಂಬ ಒಳ್ಳೆಯ ಮನಸ್ಸು ನಿಮ್ಮದು ಚಂದನ್, ಅದಕ್ಕಾಗಿ ನಿಮ್ಮ ಬಳಿ ಕೇಳ್ತಾ ಇದ್ದೇನೆ ಎಂದವರ ಮಾತು ತಡೆದ ಚಂದನ್, ಆಂಟಿ, ಇಲ್ಲಿ ನೀವು ಏಕಮುಖವಾಗಿ ಯೋಚಿಸುತ್ತಾ ಇದ್ದೀರಿ. ಆಕ್ಚುಲಿ ಇಲ್ಲಿ ನೋವಿರುವುದು ಅಂಜನಾರವರಿಗೆ. ನೀವು ಎಂದು ಚಂದನ್ ಮಾತನ್ನು ಪೂರ್ಣಗೊಳಿಸುವುದಕ್ಕೆ ಅವಕಾಶ ನೀಡದೆ ಸುನೀತಾರವರು, ನೀವು ಏನು ಹೇಳಲು ಹೊರಟಿದ್ದೀರಿ ಎಂಬುವುದು ನನಗೆ ಅರ್ಥವಾಯಿತು ಚಂದನ್. ಆದರೆ ಒಮ್ಮೆ ಯೋಚಿಸಿ, ಅಂಜನಾ ಅವಳಿಗೆ ಸಿಗದ ಪ್ರೀತಿಯನ್ನು ಪ್ರೀತಿಸಿದಳು. ಈಗ ಬೇರೆ ಆಯ್ಕೆ ಇಲ್ಲದೆ ನನ್ನನ್ನು ಮದುವೆ ಆಗಲು ಹೊರಟಿದ್ದಾಳೆ ಎನ್ನುವ ಕಾರಣ ಕೊಟ್ಟು ನೀವು ಈ ಮದುವೆಯಿಂದ ದೂರ ಸರಿದರೆ ನಾಳೆ ಧನುಷ್ ವರ್ಷಿಣಿಯ ಮದುವೆ ಕೂಡ ಯಾವುದೋ ಕಾರಣಕ್ಕೆ ಮುರಿದು ಬಿದ್ದು ಆಗ ವರ್ಷಿಣಿ ಬೇರೆ ಮದುವೆ ಆಗಲು ಅನರ್ಹಳಾಗಿ ಬಿಡುತ್ತಾಳ ಎಂದು ತೀಕ್ಷ್ಣವಾಗಿ ಹೇಳಿ ದೀನವಾಗಿ ಚಂದನ್ ಮುಖ ನೋಡಿದರು. ಚಂದನ್ಗೆ ಸುನೀತಾರವರ ಮಾತು ಎರಡೆರಡು ರೀತಿಯಲ್ಲಿ ಅರ್ಥ ಮಾಡಿಸಿತ್ತು.
ಒಂದು ವೇಳೆ ನೀವು ಈ ಮದುವೆ ಆಗದೆ ಹೋದರೆ ಧನುಷ್ ವರ್ಷಿಣಿಯ ಮದುವೆ ಕೂಡ ನಡೆಯುವುದಿಲ್ಲ ಎಂದಾದರೆ, ಒಂದು ಹೆಣ್ಣು ಒಬ್ಬನನ್ನು ಪ್ರೀತಿಸಿ ಮೋಸ ಹೋದಳು ಎಂದರೆ ಅವಳಿಗೆ ಮತ್ತೊಂದು ಪ್ರೀತಿ ಬದುಕು ಇಲ್ಲವಾ ಎಂದು ಪ್ರಶ್ನಿಸಿದಂತಿತ್ತು. ಆಗ ಚಂದನ್ ತೀಕ್ಷ್ಣವಾಗಿ ಮಾತನಾಡಿ ದೀನವಾಗಿ ನಿಂತಿದ್ದ ಸುನೀತಾರವರ ಕಡೆಗೆ ನೋಡಿದ. ಆಂಟಿ, ನೀವು ಯಾವ ಅರ್ಥದಲ್ಲಿ ಹೇಳಿದಿರಿ ಎಂಬುದು ತಿಳಿದುಕೊಳ್ಳಬಹುದಾ ಎಂದು ಅವನು ತುಸು ಕಟುವಾಗಿ ನೇರವಾಗಿ ಪ್ರಶ್ನಿಸಿದ. ಸುನೀತಾರವರು ಚಂದನ್ ಕಡೆಗೆ ಕೈ ಮುಗಿದು, ಒಬ್ಬ ಹೆಣ್ಣು ಹೆತ್ತ ತಾಯಿಯಾಗಿ ಹೇಳಿದ್ದೇನೆ, ನಾಳೆ ಎಂಬುವುದು ನನ್ನ ಮಗಳ ಜೀವನವನ್ನು ಉಳಿಸುವ ಅಥವಾ ಅಳಿಸುವ ದಿನವಾಗಿದೆ. ಅದೆರಡೂ ನಿಮ್ಮ ನಿರ್ಧಾರದ ಮೇಲೆ ನಿಂತಿದೆ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಗೆ ನಡೆದಿದ್ದರು. ಚಂದನ್ ಮನಸ್ಸು ಕದಡಿದ ನೀರಿನಂತಾಯಿತು. ಯಾವುದಕ್ಕೂ ಸ್ಪಷ್ಟ ನಿರ್ಧಾರಕ್ಕೆ ಬರಲಾಗದೆ ಹೇಗೋ ಸಿದ್ಧನಾಗಿ ರಿಸೆಪ್ಷನ್ ಮುಗಿಸಿದ್ದ. ಮಲಗಲು ರೂಮಿಗೆ ಬಂದವನು ಹೇಗಾದರೂ ಮಾಡಿ ಅಂಜನಾ ಜೊತೆಯಲ್ಲಿ ಮಾತನಾಡಿ ಅವರ ನಿರ್ಧಾರ ತಿಳಿದುಕೊಂಡು ಬಿಡೋಣ ಎಂದುಕೊಂಡು ಫೋನ್ ಮಾಡಲು ಪ್ರಯತ್ನಿಸಿದಾಗ ಅದು ಸ್ವಿಚ್ ಆಫ್ ಆಗಿತ್ತು. ಕೊನೆಗೆ ತುಂಬ ಆಲೋಚಿಸಿ ಪತ್ರ ಬರೆದು ಅದನ್ನು ಅವಳಿಗೆ ಕಳುಹಿಸಿದ್ದ. ಮಧ್ಯರಾತ್ರಿ ಕಳೆದು ಬೆಳಗು ಮೂಡುವವರೆಗೂ ಉತ್ತರಕ್ಕಾಗಿ ಕಾದು ಸೋತವನು ಬೆಳಗಿನ ಧಾರೆಗೆ ಚಡಪಡಿಕೆಯಲ್ಲಿಯೇ ಸಿದ್ಧನಾಗಿ ಕಾಶಿಯಾತ್ರೆಯ ಶಾಸ್ತ್ರದಲ್ಲಿ ಭಾಗವಹಿಸಿದಾಗ ಸುನೀತಾರವರ ಕಣ್ಣೀರು ಅವನನ್ನು ಹಸೆಮಣೆಗೆ ಕರೆತಂದು ಅಂಜನಾ ಕೊರಳಿಗೆ ಮಾಂಗಲ್ಯ ಕಟ್ಟುವಂತೆ ಮಾಡಿದ್ದು. ಅಂಜನಾ ಕೂಡ ತುಟಿ ಬಿಚ್ಚದೆ ಕೊರಳೊಡ್ಡಿದಾಗ ಜೀವನವೇ ಹೀಗೆ ಅನಿರೀಕ್ಷಿತ ತಿರುವು ನೀಡುತ್ತಾ ಹತ್ತಿರದವರನ್ನು ದೂರಾಗಿಸಿ ದೂರದವರನ್ನು ಸಂಧಿಸುವಂತೆ ಮಾಡುತ್ತದೆ ಎಂದುಕೊಂಡು ಮದುವೆಯ ಸಂಪೂರ್ಣ ಶಾಸ್ತ್ರಗಳಲ್ಲಿ ಉತ್ಸಾಹವೂ ಇಲ್ಲದೆ ನಿರುತ್ಸಾಹವೂ ತೋರದೆ ಭಾಗವಹಿಸಿದ್ದ. ಈಗ ಅಂಜನಾ ಈ ರೀತಿಯಲ್ಲಿ ಮುದುಡಿ ಮಲಗಿರುವುದನ್ನು ಕಂಡು ತಪ್ಪಿತಸ್ಥ ಭಾವನೆ ಕಾಡಿತು. ಅವರ ಮನದಲ್ಲಿ ಎಂತಹ ಕೋಲಾಹಲ ಎತ್ತಿದೆ ಎಂಬುದನ್ನು ಅರಿತು ನಾನು ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು ಎಂದುಕೊಂಡು ನಿಧಾನವಾಗಿ ಅವಳ ಪಕ್ಕದಲ್ಲಿ ಕುಳಿತು, ಅಂಜನಾ, ಈಗಲೂ ಕೂಡ ನಿಮ್ಮ ಯಾವುದೇ ನಿರ್ಧಾರಕ್ಕೂ ನನ್ನ ಒಪ್ಪಿಗೆ ಇದೆ ಎಂದು ಹೇಳಿ ಅವಳ ಮುಖದ ಮೇಲೆಲ್ಲ ಹರಡಿಕೊಂಡಿದ್ದ ಮುಂಗುರುಗಳನ್ನು ಪಕ್ಕಕ್ಕೆ ಸರಿಸಿ ನಿಟ್ಟುಸಿರು ಬಿಟ್ಟ. ಅಂಜನಾ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ? ಅಂಜನಾ ಮದುವೆಗೆ ಬೆಲೆ ಕೊಟ್ಟು ಚಂದನ್ ಜೊತೆ ಇರುತ್ತಾಳಾ? ಇಲ್ಲ ಮನಸ್ಸಿಗೆ ಬೆಲೆ ಕೊಟ್ಟು ಆದಿತ್ಯ ಜೊತೆ ಹೋಗುತ್ತಾಳಾ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.